ಈ 3 ತಿಂಗಳಿಂದ ಸರ್ಕಾರ ಇದೆ ಅನಿಸುತ್ತೆ ನಿಮಗೆ? ಸರ್ಕಾರವೇ ಇಲ್ಲ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ಆದಿಯಾಗಿ 3ನೇ 4ನೇ ಸರಿಗೆ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಂತ್ರಿಮಂಡಲವೇ ಪೂರ್ಣ ರಚನೆ ಆಗಲಿಲ್ಲ. ಆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಡೆಲ್ಲಿಗೆ ಅಲಿಯೋದು ಅಲ್ಲಿ ಇಲ್ಲಿ ಆಯಿತು. ಹಾಗಾಗಿ ಯಾವ ಅಧಿಕಾರಿಗೆ ನಮಗೇನು ಅವ್ರಿಗೆ ಅನ್ಸೋದಲ್ಲ, ಸೀರಿಯಸ್ನೆಸ್ ಬರೋದಿಲ್ಲ. ಬಡವರಿಗೆ ಹಂಚುವಂಥ ಪಡಿತಾರ. ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು. ಈಗ ನಿಲ್ಲಿಸಿದ್ದಾರೆ, ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಹತ್ರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇದನ್ನು ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ. ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತು ಆಗ್ತದೆ. ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ಏನಾದರೂ ಸರ್, ಇದ್ರ ಬಗ್ಗೆ ಖಂಡಿತವಾಗೂ ಧ್ವನಿ ಎತ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ನಿಮ್ಮ ಮೀಡಿಯಾದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ. ಇಲ್ಲೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು. ಅದರಿಂದ ಖಂಡಿತವಾಗೂ ನಾವು ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ. ಎಲ್ಲ ಪರೀಕ್ಷೆನಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಲೋಪ ಆಗಿದೆ. ಅದನ್ನು ಮಾಡೋರೇ ಒಂದಷ್ಟು ಜನ ಇದ್ದಾರೆ. ಉದಾಹರಣೆಗೆ ಇದೇ ಸರ್ಕಾರ 16ನೇ ಇಸ್ವಿನಲ್ಲಿದ್ದಾಗ ಒಂದು ರಾಸಾಯನಿಕ ಕೆಮಿಸ್ಟ್ರಿ ಪೇಪರ್ 2-3 ಸರಿ 10 ದಿನದ ಡಿಫರೆನ್ಸಸ್ನಲ್ಲಿ PUC ಪೇಪರ್ ಲೀಕೇಜ್ ಆಯಿತು. ಸುಮಾರು 5-6 ಜನ ಮಕ್ಕಳು ನೇಣು ಹಾಕೊಂಡು ಸತ್ತೋದು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅಧ್ವಾನ ಇದೆ. ಬೇರೆ ಬೇರೆ ಪರೀಕ್ಷೆಯಲ್ಲಿ ಇವತ್ತು ಕೂಡ ನಡೀತಾ ಇದೆ. ಈಗಾಗಲೇ KPSC ನಡೆದಂಥ ಹಗರಣಗಳು ನಿಮ್ಮ ಮೀಡಿಯಾದಲ್ಲಿ ಪ್ರತಿನಿತ್ಯ ಬರ್ತಾ ಇದೆ. 80 ಲಕ್ಷ ರೂಪಾಯಿ ಒಂದು ಪೋಸ್ಟಿಗೆ ಕೊಟ್ಟು ಅದನ್ನು ಮಾಡಿರುವಂಥದ್ದು ಖಂಡಿತವಾಗೂ ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಅನ್ಯಾಯ ಆಗಿದೆ. ಕೇವಲ ಅಲ್ಲಿ ನೀಟ್ ಪರೀಕ್ಷೆಯ ಬಗ್ಗೆ ಭಾರಿ ಎಗರಾಡ್ತದೆ ಕಾಂಗ್ರೆಸ್ ಪಕ್ಷ. ಅದು ಸರಿ ಅಂತ ನಾನು ಇದನ್ನು ಹೇಳಿ ಸಮರ್ಥಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದು ತಪ್ಪು. ಈಗಾಗಲೇ ಕೇಂದ್ರ ಸರ್ಕಾರ ಕ್ರಮ ತಗೊಂಡಿದೆ. ಇವತ್ತಾಗಲೇ ಅದರ ಬಗ್ಗೆ ಕಾಯ್ದೆಯನ್ನು ಕೂಡ ಮಂಡನೆ ಮಾಡ್ತಾ ಇದೆ. ಅವರಿಗೇನು ಶಿಕ್ಷೆ ಆಗಬೇಕು ಅಂತ ಹೇಳಿ. ಇನ್ನು ಮೇಲೆ ಪರೀಕ್ಷೆಗಳಲ್ಲಿ ಈ ರೀತಿ ಆಗಲೇಬಾರ್ದು. ಅದಕ್ಕಾಗಿ 10 ವರ್ಷ ಕಠಿಣ ಸಜೆ, ಕೋಟಿಗಟ್ಟಲೆ ರೂಪಾಯಿಯ ಪೆನಾಲ್ಟಿ, ಇವೆಲ್ಲವೂ ಕೂಡ 10 ಕೋಟಿ ಈಗಾಗಲೇ ಪೆನಾಲ್ಟಿಯನ್ನು ಹಾಕುವಂಥದ್ದು ಕೂಡ ಈಗಾಗಲೇ ಪ್ರಸ್ತಾಪ ಆಗಿದೆ. ಲೋಕಸಭೆಯಲ್ಲಿ ಅದರದ್ದು ನಡೀತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಇದಾಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ತಕ್ಷಣ ಇದಕ್ಕೇನಾದರೂ ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಕಾಯ್ದೆ ತರಬೇಕು. ಬೇರೆಯವ್ರನ್ನ ಟೀಕೆ ಮಾಡೋದ್ರಲ್ಲಿ ತಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋದಲ್ಲ. ನಮ್ಮ ರಾಜ್ಯದಲ್ಲಿ ಈ ನ್ಯೂನತೆಗಳಾಗದಿದ್ದ ಹಾಗೆ ಮತ್ತು ನಮ್ಮ ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ವಂಚನೆ ಆಗುವ ಹಾಗೆ ಯಾವ ಕಾರಣಕ್ಕೂ ಕೂಡ ಇದು ನಡೀಬಾರದು. ಇದನ್ನು ನಾನು ಖಂಡಿಸ್ತೇನೆ. ಬರುವ ದಿನಗಳಲ್ಲಿ ಇದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲೂ ಕಾಯ್ದೆಯನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ಪ್ರಕರಣವನ್ನು CBIಗೆ ವಹಿಸಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಸ್ಥ ಜನರು ಕೂಡ ಇದರಲ್ಲಿ ಇನ್ವಾಲ್ವ್ ಆದಂಗೆ ಕಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಸರ್ಕಾರದ ಅಧಿಕಾರಿ ಇದನ್ನು ತನಿಖೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. CBIಗೆ ವಹಿಸಿ ಸರಿಯಾದ ತನಿಖೆ ನಡೆಸಬೇಕು. ಯಾರು ತಪ್ಪಿತಸ್ಥರು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥ ನಾನು ಒತ್ತಾಯಿಸ್ತೇನೆ. ಸರ್, ಯಾರು ಏನು ಮಾಡಬೇಕು ಅಂತೇಳಿ ಆದರೂ ಒಂದು ಆ್ಯಕ್ಟ ತರಲಿ. ಯಾರನ್ನ ಹೊಣೆಗಾರನ ಮಾಡಬೇಕು, ಅದು ಸರಿಯಾಗತ್ತಾ ಏನು ಅನ್ನುವಂಥದ್ದನ್ನ ಆ್ಯಕ್ಟ್ ತರಲಿ. ಅದರಲ್ಲಿ ನಾವು ಚರ್ಚೆ ಮಾಡ್ತೀವಿ, ನಮ್ಮ ಸಲಹೆಯನ್ನು ನಾವು ಕೊಡ್ತೀವಿ. ಈ 3 ತಿಂಗಳಿಂದ ಸರ್ಕಾರ ಇದೆ ಅನಿಸುತ್ತೆ ನಿಮಗೆ? ಸರ್ಕಾರವೇ ಇಲ್ಲ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ಆದಿಯಾಗಿ 3ನೇ 4ನೇ ಸರಿಗೆ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಂತ್ರಿಮಂಡಲವೇ ಪೂರ್ಣ ರಚನೆ ಆಗಲಿಲ್ಲ. ಆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಡೆಲ್ಲಿಗೆ ಅಲಿಯೋದು ಅಲ್ಲಿ ಇಲ್ಲಿ ಆಯಿತು. ಹಾಗಾಗಿ ಯಾವ ಅಧಿಕಾರಿಗೆ ನಮಗೇನು ಅವ್ರಿಗೆ ಅನ್ಸೋದಲ್ಲ, ಸೀರಿಯಸ್ನೆಸ್ ಬರೋದಿಲ್ಲ. ಬಡವರಿಗೆ ಹಂಚುವಂಥ ಪಡಿತಾರ. ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದರೆ
ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಳ್ಸಂತ ಮೇಲೆ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು, ಈಗ ನಿಲ್ಲಿಸಿದ್ದಾರೆ. ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಹತ್ರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇದನ್ನು ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ, ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತಾಗ್ತದೆ. ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ಏನಾದರೂ ಪಕ್ಷಗಳು ಏನಾದರೂ ಸರ್, ಇದ್ರ ಬಗ್ಗೆ ಖಂಡಿತವಾಗೂ ಧ್ವನಿ ಎತ್ತಾ ಇದ್ವಿ. ನಾವು ನೋಡ್ತಾ ಇದ್ವಿ, ನಿಮ್ಮ ಮೀಡಿಯಾದನ್ನು ಕೂಡ ತೋರಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ. ಇಲ್ಲೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು. ಅದರಿಂದ ಖಂಡಿತವಾಗೂ ನಾವು ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ